ಸೊ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ನಾನು ಸಾಗರ ಹತ್ರ ಇರೋ ಒಂದು ಕುಂಜಾವಳ್ಳಿ ಅಂತ ಒಂದು ಊರಲ್ಲಿ ಇಲ್ಲಿ ಒಂದು ಜಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀನಿ. ತೋರಿಸ್ತೀನಿ. ಎಲ್ಲ ಬ್ಯಾಚ್ ಅಲ್ಲಿ ಹೋಗ್ತಾ ಇದ್ದಾರೆ, ನಾನು ಸ್ವಲ್ಪ ಹಿಂದೆ ಇದ್ದೀನಿ. ನಿಮಗೆ ಮುಂದೆ ಎಕ್ಸ್ಪ್ಲೋರ್ ಮಾಡ್ತಾ ಮುಂದೆ ತೋರಿಸ್ತೀನಿ ಹೆಂಗಿದೆ ನಮ್ಮ ಟ್ರೆಕ್ಕಿಂಗು, ಅದು ಇದು ಯಾವ ಥರ ನಾವು ಹೋಗ್ತೇವೆ ಏನು ಅಂತ. ಸೊ ಬನ್ನಿ, ಇರಿ, ನೋಡಿ, ವ್ಲಾಗ್ ನೋಡಿ, ಖುಷಿ ಪಡಿ. ಬನ್ನಿ, ಅಲ್ಲಿ ಕೆಳಗೆ ತೋರಿಸ್ತೀನಿ, ಹುಡುಗರು ಕರ್ಕೊಂಡು ಹೋಗ್ತೀನಿ ನಿಮಗೆ. ಸೊ ಫೈನಲಿ ಇಲ್ಲಿ ನೋಡ್ಬೋದು, ಇವನೇ ಶಶಿ ಬ್ರೋ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ನೋಡಿ. ಏ ಸೃಜನ್, ಇಲ್ಲಿ ನೋಡಿ, ಇಲ್ಲಿ ಏನಾದ್ರು ಬಾಯ್ 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 ಬಾಯ್. ಸಿಗಲಾರಿತ ತಿಳಿರಿ. ಫಾಲ್ಸ್ ಕಾಣ್ತೈತಾ ನೋಡಿ. ಫಾಲ್ಸಿಗೆ ಬಂದಿದ್ದೀವಿ. ಈ ಫಾಲ್ಸ್ ಹೆಸರು ದಬ್ಬೆ ಫಾಲ್ಸ್ ಅಂತ ಮುಂಚೆನೆ ಹೇಳ್ತಾ ಇದ್ದೀನಿ. ಕುಂಜಾವಳಿಯಲ್ಲಿ ಲೊಕೇಟ್ ಆಗಿರೋ ದಬ್ಬೆ ಫಾಲ್ಸಿಗೆ ಬಂದಿದ್ದೀವಿ. ಗುಂಪು ಜೊತೆ ಬಂದಿದ್ದೀವಿ. ಮಕ್ಕಳು ಮಾಡ್ತಿರೋ ಒಂದೊಂದು ಅರ್ಥ ಆಗ್ತಿಲ್ಲ. ಇವರು ಸಮಸ್ಯೆ ಮೇಲೆ ಸಮಸ್ಯೆ ಮಾಡ್ತಾ ಇದ್ದಾರೆ ಮಾರಾಯ. ಗಂಟೆ ತಗೊಂತ ಇದ್ದಾರೆ ಇಳಿಯಕ್ಕೆ. ನಿಶ್ಚಯ ಏನಂತ ಇದಕ್ಕೆ ಇವ್ರು ಮಾಡ್ತಿರೋದು ನೋಡಿ. ಮನುಷ್ಯರು ಮತ್ ಕೊಡ್ರು ತೋಬಾ ಥರ ಮೂಡ್ ಖರಾಬ್ ಕೊಡ್ರಿ. ಸೃಜನ ಒಂದು ಗಾಡಿ ಮಾಡಕತ್ತಾನೆ. ನಮಗೆಲ್ಲ ಕರೆಕ್ಟಾಗಿ ಇಳಿಯೋಕ್ಕೂ ಆಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ ನೋಡಿ. ಹಿಂಗೈತೆ ಈ ಥರ ಜಾಗದಿಂದ ಇಳ್ಕೊಂಡು ಹೋಗ್ಬೇಕು. ನೋಡಿರ್ತೀರ ಅನಿಸುತ್ತೆ. ಒಂದು ರಾಂಗ್ ಮೂವು ನಮ್ಮ ಜೀವನ ಹೋಗುತ್ತೆ. ಇಷ್ಟು ಕಷ್ಟಪಟ್ಟು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು ನಿಮಗೆ ತೋರಿಸ್ತೀವಿ. ನೀವು ಒಂದು ಲೈಕು ನಮಗೋಸ್ಕರ ಅಂತ ಮಾಡಿದರೆ ನಮಗೆ ಉಪಕಾರ ಆಗುತ್ತೆ. ನಿಮ್ಗೊಂದು ಲೈಕು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸಮುದ್ರ ನೋಡಿ, ಅವರು ಅಷ್ಟು ಕೆಳಗೆ ಹೋಗಿದ್ದಾರೆ. ತೋರಿಸ್ತೀನಿ ತಡೀರಿ. ನೋಡಿ, ಅಲ್ಲಿ ಫಾಲ್ಸ್ ಇದೆ. ಸದ್ಯಕ್ಕೆ ಇಳಿತೀನಿ, ಇಳಿದಾದ್ಮೇಲೆ ತೋರಿಸ್ತೀನಿ. ಇಲ್ಲಿಂದ ಕೆಳಗೆ ಬಂದಿದ್ದೀನಿ. ಅವನಲ್ಲಿ ಇಳಿಯೋಕತ್ತಾನೆ, ನಾನು ಇಲ್ಲಿ ಇಳಿಯೋಕತ್ತಾನೆ. ನೋಡಿ ಹೇಗಿದೆ ನಮ್ಮ ಜಾಗ. ಹೋದ ಸತಿ ಬಂದಿದ್ದಾಗ ಅಷ್ಟೇ ಅನಿಸಿರ್ಲಿಲ್ಲ ಗುರು. ಈ ಸತಿ ನೋಡಿ ಗುರು, ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ನಮ್ಮ ಜೀವನ. ನಾವೇ ರಿಸ್ಕಿಗೆ ತಗೊಳ್ತಾ ಇದ್ದೀವಿ. ಇದು ಸ್ವಲ್ಪ ತುಂಬ ಭಯಕಾರ ಇದೆ. ಬನ್ನಿ, ನಾನು ಫೋನ್ ಹಿಡ್ಕೊಂಡು ಇಷ್ಟು ತಗೊಳಕತ್ತೀನಿ. ತಗೋಬಾರ್ದು, ಇರಲಿ, ಬನ್ನಿ ನೋಡೋ. ಬದುಕೇನಿ ಅವರಲ್ಲಿ ಹೋಗಿದ್ದಾರೆ. ಹೆವಿ ಟ್ರೆಕ್ಕಿಂಗ್ ಇದೆ ಗುರು. ಇಲ್ಲಿ ನೋಡಿ, ನಾನು ಅಲ್ಲಿ ಕೆಳಗೋಗಿ ಸಿಗ್ತೀನಿ ಗೈಸ್. ಕೆಳಗೋಗಿ ಸಿಗ್ತೀನಿ. ತುಂಬ ರಿಸ್ಕಿ ಇದೆ. ಏನೇ ಮಾಡ್ಕೊಂಡ್ರೆ ಮತ್ತೆ ಹೋಗ್ಬಿಡುತ್ತೆ ಒಂದು ರಾಂಗ್ ಮೂವ್. ನೀವು ಬರ್ತೀರಾ ಅಂದರೆ ಹುಷಾರಾಗಿ ಬನ್ನಿ. ನಾವು ಹೋಗಿದ್ದು ಹೋದ ಸತಿ ಮತ್ತಿಘಟ್ಟ ಫಾಲ್ಸು, ಇದ್ರದ್ದು ಟ್ರೆಕ್ ಕಂಪೇರ್ ಮಾಡಿದರೆ ಏನೇನೂ ಇಲ್ಲ ನೋಡಿ. ಹಿಂಗೆ ಇಳಿಬೇಕು ತೀರಾ, ಇಂಥ ದಾರಿ ಹೆವಿ ಕಷ್ಟ ಗುರು. ಹೆಂಗೆ ಬರ್ತಾ ಇದೀವಿ ನೋಡಿ ಇಲ್ಲಿ. ಆಯನಪ್ಪ ಅವನ್ ಗೈಡ್ ಅಂತ ಈ ಸತಿ. ಹೇಳಿ ಸ್ವಲ್ಪ. ಫೇಮಸ್ ಅವರು, ತುಂಬ ಫೇಮಸ್ ಅಂತ ಅವರು. ದಾವಣಗೆರೆ ಗೈಡ್ ಅಂತೆ, ಭಾಳ ಫೇಮಸ್ ಅಂತೆ. ಬನ್ನಿ, ಏನು ಕೆಳಗೆ ಹೋಗಿ ಅವ್ರ ಹತ್ರ ಮಾತುಕತೆ ಮಾತಾಡೋಣ. ನೋಡಿ, ಇಷ್ಟು ಕೆಳಗೆ ಬಂದಿದ್ದೀವಿ. ಅವ್ರು ಅಲ್ಲೋಗಿದ್ದಾರೆ, ಇವರಿಬ್ಬರಲ್ಲಿ ಇಳಿತಿದ್ದಾರೆ. ಹೆವಿ ಕಷ್ಟ ಆಗ್ತೈತೆ. ಇಲ್ಲೆಲ್ಲ ಕಲ್ಲು ಬಂಡೆ ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟಿದೆ. ಲ್ಯಾಂಡ್ ಸ್ಲೈಡಿಂದ ಕರೆಕ್ಟಾಗಿ ದಾರಿ ಇಲ್ಲ. ಅಲ್ಲಿ ನೋಡಿ, ಎಲ್ಲ ಸ್ನ್ಯಾಪ್ ಹಾಕ್ತವ್ರೆ, ವಿಡಿಯೋ ಮಾಡ್ತವ್ರೆ, ಎಲ್ಲ ಮಾಡ್ತವ್ರೆ. ನಾವು ಸ್ನ್ಯಾಪು ಹಾಕ್ತಿದ್ದೀವಿ, ಬ್ಲಾಗು ಮಾಡ್ತಿದ್ದೀವಿ. ಇನ್ಸ್ಟಾ ಸ್ಟೋರಿಗೆ, ಹೈಲೈಟ್ಸಿಗೆ ಸ್ಟೋರಿನೂ ರೆಕಾರ್ಡ್ ಮಾಡ್ಕೊಂತೀವಿ. ಎಲ್ಲ ಫುಲ್ಲು ಎಲ್ಲದ್ರಾಗೂ ಮಲ್ಟಿ ಟ್ಯಾಲೆಂಟೆಡ್ ಆಗಿಬಿಟ್ಟು ನೋಡಿ. ಹೆಂಗ ಅನಿಸ್ತಾ ಇದೆ ಸೃಜಾನ್? ಮಸ್ತ್ ಅಂತ ನೋಡಿ. ಮೆಮೊರೇಬಲ್ ಅಂತ
ಕೆಳಗೆ ಬಂದಿದ್ದೀವಿ, ಮಧ್ಯಾಹ್ನ ಕೆಳಗೆ ಗುಂಡೇಲಿ ಇಳ್ದಿದ್ದೀವಿ, ಇನ್ನೂ ಕೆಳಗೆ ಹೋಗ್ಬೇಕು. ಕೆಳಗೆ ಹೋಗಿ ಸಿಗ್ತೀನಿ ತಡ್ರಿ. ಇಲ್ಲಿ ಆಗ್ತಾ ಇಲ್ಲ ನನಗೆ ನೋಡಿ, ಈ ಥರ ಇದೆ, ತುಂಬ ಕಷ್ಟ ಇದೆ. ಕೆಳಗೆ ಹೋಗಿ ಸಿಗ್ತೀನಿ. ಹತ್ರ ಬಂದಿದ್ದೀವಿ, ಫಾಲ್ಸಿನ ಫಸ್ಟ್ ವ್ಯೂ ಕಾಣ್ತತೆ. ಒಂದು ನಿಮಿಷ ತಡೀರಿ, ಒಂದು ನಿಮಿಷ. ಓ ಫೈನಲಿ 3, 2, 1 ನೋಡಿ ಬೆಳಕು. ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ನೋಡಿ ಇಷ್ಟ ಮೇಲಿಂದ ಬರ್ತೈತೆ ನೀರು. ಒಬ್ಬ ಕೊನೆಗೆ ನಮ್ಮ ಚಪ್ರಿ ಅಲ್ಲಿ ಹಗ್ಗ ಕಟ್ಟು ಹೋಗ್ತಾ ಇದ್ದಾನೆ. ಇನ್ನಲ್ಲಿ ಬಂದಿದ್ದೀವಿ, ಅದು ಫಾಲ್ಸು ನೋಡಿ, ಏನು ಮಸ್ತಾಗಿ ಕಾಣ್ತಾ ಇದೆ. ನಾವು ಎಷ್ಟು ನೋಡಿದ್ರು ಕಮ್ಮಿ. ಕೆಳಗೋಗಿ ಸಿಗ್ತೀನಿ ಗೈಸ್. ನೋಡಿ ಅವನು ಸಾಹಸ ಸಿಂಹ ಶಂಕರಪ್ಪ. ಸೊ ಫೈನಲಿ ಮೇಲಿಂದ ಕೆಳಗಡೆ ಬಂದಿದ್ದೀವಿ ನೋಡಿ. ಈ ಅಕ್ಕನ ಸಪೋರ್ಟಿಂದ ಕೆಳಗೆ ಬಂದಿದ್ದೀವಿ. ಇವಾಗ ಇಲ್ಲಿಂದ ಇಲ್ಲಿ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕು. ಅದು ಫಾಲ್ಸು. ಇನ್ನೂ ಕೆಳಗಡೆ ಹೋಗಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ. ಸೊ ಫೈನಲಿ ಮೇಲಿಂದ ಕೆಳಗೆ ಬಂದು ಅಲ್ಲಿ ನೋಡಿ ವ್ಯೂ, ಫ್ರಂಟ್ ವ್ಯೂ. ಇನ್ನು ಅಲ್ಲೋಗಿ ತೋರಿಸ್ತೀನಿ ನೋಡಿ. ಫೈನಲಿ ಬಂದ್ಬಿಟ್ಟಿದ್ದೀವಿ. ಏನು ಮಸ್ತ್ ಗುರು, ಮಧ್ಯ ಕಾಡಲ್ಲಿ ಈ ಥರ ವಾಟರ್ ಫಾಲು. ಯಪ್ಪ ಹೆಂಗಾಯ್ತಪ್ಪ ವ್ಯೂ? ಇದು ಒಂದೇ ಒಂದು ವ್ಯೂ ನೋಡೋಕ್ಕೆ ಫುಲ್ಲು. ಎಷ್ಟು ರಿಸ್ಕ್ ಅಂದರೆ ಮೇಲಿಂದ ಕೆಳಗೆ ಬಂದಿರೋದು. ಯಪ್ಪ ನೋಡಿ, ಇನ್ನೂ ಕೆಳಗೆ ಬರ್ತಾ ಇರೋಂಗೆ ಫಾಲ್ಸ್ ದೊಡ್ಡದೇ ಕಾಣ್ತಾ ಇದೆ ಗೈಸ್. ನೋಡಿ ಅಪ್ಪ, ನಾವು ಎಷ್ಟು ಸಣ್ಣವರಿದೀವಿ ಆ ಫಾಲ್ಸ್ ಮುಂದೆ. ಎಷ್ಟು ನೋಡಿದ್ರು ಕಮ್ಮಿ ಆಗ್ತಾ ಇದೆ. ಸೊ ಫೈನಲಿ ಇಲ್ಲೊಂದು ಬಂದು ಒಂದು ಅರ್ಧ ಗಂಟೆ ಆಯ್ತು ಕುತ್ಕೊಂಡು. ಇಲ್ಲೇ ಹಿಂಗೆ ಕುತ್ಕೊಂಡಿದ್ದೀನಿ, ನೇಚರ್ ನೋಡ್ತಾ, ಫಾಲ್ಸ್ ನೋಡ್ತಾ. ಏನು ಮಸ್ತಾಗಿ ಕಾಣ್ತಾ ಇದೆ ಅಂದರೆ ಮಾತ್ರ ಹೆವಿ ಗುರು, ಮಸ್ತ್ ವ್ಯೂ ಮಾತ್ರ. ಇದನ್ನು ಮಾತ್ರ ಏನು ಹೇಳೋಕ್ಕಾಗಲ್ಲ, ಮಾತೇ ಬರ್ತಾ ಇಲ್ಲ ನನಗೆ. ಏನು ಮಾಡಬೇಕು, ಏನು ಮಾತಾಡಬೇಕು ಅಂತ ಸುಮ್ಮನೆ ಅವಾಗ್ಲಿಂದ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ. ನೋಡ್ಬೋದು ನೀವು, ಏನು ಮಸ್ತಾಗಿ ಕಾಣ್ತಾ ಇದೆ ಗುರು ಫಾಲ್ಸು. ನನಗಂತೂ ಎಷ್ಟು ನೋಡಿದ್ರು ಕಮ್ಮಿನೇ, ನೋಡಿ ಕೊನೆಗೆ ಈ ನೇಚರ್ ನೋಡಿ. ಇದು ಮಾತ್ರ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಸೊ ಫೈನಲಿ ನೋಡಿ ಫಾಲ್ಸ್ ಹತ್ರ ಹೋಗಿ ಬಂದಿದ್ದಾಯ್ತು. ಇವನೇನೋ ಹಾವು ನೋಡಿದಾನಂತೆ. ಇರಲ್ ಬಾರ ಹಾವು, ಸುಮ್ಮನೆ ಏನೋ ಒಂದು ಹಾವು ಐತ ಅಂದ. ಅವಾಗಲೇ ನೋಡಿದ್ನಂತೆ, ಇವಾಗಲೇ ಇರ್ತಾವ. ಬಂದ ಅರ್ಧ ಗಂಟೆ ಆಯ್ತು ನೋಡಿ. ಫೈನಲ್ ಲಾಸ್ಟ್ ವ್ಯೂ ನೋಡ್ಕೊಳ್ರಿ. ನೋಡ್ರಿ ಹಿಂಗೆ ದಬಾಕ. ದಾವಣಗೆರೆ ಕೊತ್ತಿರಮ್ಮ ಅಂತೆ. ಫೈನಲಿ ಹೋಗೋ ಸಮಯ ಬಂತು. ನೆಕ್ಸ್ಟ್ ಇನ್ನೊಂದು ಫಾಲ್ಸ್ ಹೋಗ್ಬೇಕಂತ ಇದ್ದೀವಿ. ನೋಡೋಣ, ಟೈಮ್ 9:30 ಆಗಿದೆ. 10:30 ಆದರೆ ಹೋಗ್ತೀವಿ. ನೋಡೋಣ ಏನಾಗುತ್ತೆ. ಮೇಲೋಗಿ ಸಿಗ್ತೀನಿ, ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಯಪ್ಪ ಹತ್ತಿ ಸಾಕಾಯ್ತು ಗೈಸ್. ಯಾರೂ ಬರಲಿಲ್ಲ, ನಮ್ಮ ಭೀಮಾ ಬಂದಿಲ್ಲ, ಯಾರೂ ಬಂದಿಲ್ಲ. ಬಂದು ಸತ್ತೋಗಿದ್ದೀವಿ. ಅಪ್ಪ ಎಷ್ಟು ಹಾರ್ಡ್ವಾಗಿ ಟ್ರಕ್ ಮಾಡಿ ಮೇಲೆ ಹತ್ತಿದ್ದೀವಿ ಅಂದರೆ ಅಪ್ಪ ನಮಗೆ ಗೊತ್ತದು, ಬೇರೆ ಯಾರಿಗೂ ಗೊತ್ತಿಲ್ಲ. ತಡ್ರಿ ಕೇಳೋಣ ಹೆಂಗನ್ಸತ್ತೆ. ಹೆಂಗಿತ್ತಪ್ಪ ಮೇಲೆ ಹತ್ತದು? ಏನು ಬಾಯಿಗೆ ಬಂದಿತ್ತು? ಹೆಂಗಿತ್ತಲೆ? ಮಾತೇ ಇಲ್ಲ. ಹೆಂಗಿತ್ತಪ್ಪ? ಚೆನ್ನಾಗಿತ್ತ? ಹತ್ತು ಬರೋದು ಹೆಂಗಿತ್ತು? ಅಪ್ಪ ಸರಿಯಾಗಿ ಸುಸ್ತಾಗಿದ್ದೀವಿ ಆಯ್ತು. ಅಪ್ಪ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮುಂದೆ ಸಿಗ್ತೀನಿ. ಅಕಸ್ಮಾತ್ ಇನ್ನೊಂದು ಫಾಲ್ಸಿಗೆ ಹೋದರೆ ಅದು ಪಾರ್ಟ್ 2 ಕಂಟಿನ್ಯೂ ಮಾಡ್ತೀನಿ. ಅದು ಹೋಗಲಿಲ್ಲ ಅಂದರೆ ಇಲ್ಲೇ ಎಂಡ್ ಮಾಡ್ತೀನಿ. ಅಲ್ಲಿ ತನಕ ಹುಷಾರಾಗಿರಿ. ಪೀಸ್ ಆಫ್ ರೈಟ್ಸ. ಮುಂದಿನ ಭಾಗದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಹುಷಾರು ಗೈಸ್.